ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಂಭರಾಶಿಯ ವೀಕ್ಷಕ ಬಂಧು ಮಿತ್ರರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಳೆದ 5 ವರ್ಷಗಳಿಂದಲೂ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀರಿ. ನಿಮಗೆ ಈ ವರ್ಷ ದಿನಾಂಕ 2025 ಅಂದರೆ ದಿನಾಂಕ 29/3/2025 ಶನಿವಾರ ಅಮಾವಾಸ್ಯೆಯ ದಿನನೇ ಒಂದು ಶನಿಗ್ರಹ ನಿಮ್ಮ ರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡಿರ್ತಾರೆ. ಬೆಳ್ಳಿ ಪಾದದಿಂದ ಪ್ರವೇಶ ಮಾಡೋದ್ರಿಂದ ನಿಮಗೆ ಸಾಕಷ್ಟು 2.5 ವರ್ಷ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತವೆ. ಎಲ್ಲ ರೀತಿಯಿಂದ ಚೆನ್ನಾಗಿ ಆಗುತ್ತದೆ. ಆರೋಗ್ಯ ಕೂಡ ಸುಧಾರಿಸ್ತದೆ. ದಿನಾಂಕ 14/5/2025 ಗುರುಗ್ರಹವು 4ನೇ ಸ್ಥಾನದಿಂದ ಪಂಚಮ ಸ್ಥಾನವಾದಂತಹ ಮಿಥುನ ರಾಶಿಗೆ ತಾಮ್ರಪಾದದಿಂದ ಪ್ರವೇಶ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಧನಲಾಭಗಳನ್ನು ನೀಡುತ್ತಾರೆ. ಮತ್ತು ಮಕ್ಕಳಿಗೂ ಕೂಡ ಒಂದು ಎಲ್ಲ ವಿದ್ಯಾ ಪ್ರಗತಿ, ಉದ್ಯೋಗ ಪ್ರಗತಿ ಉಂಟಾಗುತ್ತದೆ. ದಿನಾಂಕ 18/5/2025 ಗುರುಗ್ರಹ 6ನೇ ಸ್ಥಾನವಾದಂಥ ಕರ್ಕ ರಾಶಿಯಿಂದ ಮತ್ತೆ ಪುನಃ ದಿನಾಂಕ 5/12/2025 ವಕ್ರಿಯಾಗಿ ಮಿಥುನ ರಾಶಿಗೆ ಬಂದು ಇಡೀ ವರ್ಷ ನಿಮಗೆ ರೌಪ್ಯ ಪಾದದಿಂದ ಶುಭ ಫಲಗಳನ್ನು ನೀಡುತ್ತಾರೆ. ಅದೇ ರೀತಿ ದಿನಾಂಕ 29/5/2025 ಮೀನರಾಶಿಯಿಂದ ರಾಹುಗ್ರಹವು ನಿಮ್ಮ ರಾಶಿಗೆ ಪ್ರವೇಶ ಮಾಡುತ್ತದೆ. ಅದೇ ರೀತಿಯಿಂದ ಕೇತುಗ್ರಹ ಕೂಡ ಕನ್ಯಾ ರಾಶಿಯಿಂದ ನಿಮ್ಮ 7ನೇ ಭಾವವಾದಂತಹ ಸಿಂಹರಾಶಿಗೆ ಪ್ರವೇಶ ಮಾಡಿ ಮಿಶ್ರ ಫಲಗಳನ್ನು ನೀಡುತ್ತಾರೆ. ಕಾರಣ ಎಲ್ಲರಿಗೂ ಶುಭ ಒಂದು ಫಲಗಳನ್ನು ಭಗವಂತ ನೀಡಲಿ ಅಂಥೇಳಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.